ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡೋದಕ್ಕೆ ಬಹಿರಂಗವಾಗಿ ಅಲ್ಲ, ಬದಲಾಗಿ ದೆಹಲಿಯ ಮುಖಾಂತರ ನಮಗಾದ್ರೆ ಅಷ್ಟು ಸುಲಭಕ್ಕೆ ನೋಟಿಸ್ ಕೊಟ್ಬಿಟ್ರಿ, ಇವರಿಗೂ ಕೊಡಿ, ಇವಾಗ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಡಿಕೆಶಿ ಆಪ್ತರು ಸಿಎಂ ಪುತ್ರನ ವಿರುದ್ಧ ನಿಗಿನಿಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದ್ ಹೆಂಗವರು ಎಲ್ಲರ ಎದುರುಗಡೆ ಪಬ್ಲಿಕ್ ಅಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಲೀಡರ್ ಅಂತ ಹೇಳ್ತಾರೆ ಅನ್ನೋಂಥದ್ದು ಡಿಕೆಶಿ ಆಪ್ತರ ಆಕ್ರೋಶ ಅಂತ ಹೇಳಲಾಗ್ತಾ ಇದೆ. ಇಮೇಲ್ ಮೂಲಕ ಇವತ್ತು ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಕ್ರಾಂತಿ ಮಾಡೋಕೆ ಹೊರಟಿದ್ದಾರಂತೆ. ನಮಗೊಂದು ನೀತಿ, ಬೇರೆಯವರಿಗೊಂದು ನೀತಿನಾ? ಪಕ್ಷ ಅಂದ್ಮೇಲೆ ಎಲ್ರಿಗೂ ಒಂದೇ ರೀತಿ ಇರಬೇಕು. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅಂತ ಕದ್ಲೂರು ಉದಯ್, ಬಸವರಾಜ್, ಶಿವಗಂಗಾ ಸೇರಿದಂತೆ ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಎರಡು ಬಣ್ಣಗಳ ಚದುರಂಗದಾಟದ ದಾಳಗಳು ಒಂದೊಂದಾಗೆ ಉರುಳುತ್ತಾ ಇದ್ದಾವೆ. ಇದರಲ್ಲಿ ಕೊನೆಯದಾಗಿ ಉಳಿಯೋದ್ಯಾರು, ಉರುಳೋದ್ಯಾರು ಅನ್ನೋದೇ ಬಿಗ್ ಕ್ವೆಶ್ಚನ್. ಸೊ ಯಾವೆಲ್ಲ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ, ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ? ಎಸ್ ಶ್ರೀಲಕ್ಷ್ಮಿ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈಗ ನಾಯಕತ್ವದ ಒಂದು ಅಸ್ತಿತ್ವದ ಪ್ರಶ್ನೆ ಮತ್ತೆ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿಸಿರ್ತಕ್ಕಂಥ ಬಾಂಬ್ ಏನಿದೆ, ಇದು ಡಿಕೆಶಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸದ್ಯ ಸತೀಶ್ ಜಾರಕಿಹೊಳಿ ಅವರು ಮುಂದೆ ನಾಯಕತ್ವವನ್ನು ವಹಿಸಿಕೊಳ್ಳಬಹುದು, ಅವರ ಉತ್ತರಾಧಿಕಾರಿ ಆಗಬಹುದು ಅಂತಕ್ಕಂಥ ಒಂದು ಹೇಳಿಕೆ ಏನಿದೆ, ಇದನ್ನ ಸಹಿಸಲಾಗೋದಕ್ಕೆ ಆಗ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರ ಬಳಕೆ. ಸೊ ಹೀಗಾಗಿ ಈಗ ಕೊನೆಯದಾಗಿ ಹೈಕಮಾಂಡ್ ನಾಯಕರ ಕದವನ್ನು ತಟ್ಟೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ ನಮಗಿರುವಂತಹ ಮಾಹಿತಿ, ಸುರ್ಜೇವಾಲಾ ಬಳಿ ಈಗಾಗಲೇ ದೂರವಾಣಿ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಇರುವಂತಹ ವಿಚಾರ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಹೇಳಿದ್ದಾರೆ. ಇಲ್ಲದ ಗೊಂದಲವನ್ನು ಹುಟ್ಟು ಹಾಕಿದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತಕ್ಕಂತಹ ಒಂದು ಆರೋಪವನ್ನು ಈಗಾಗಲೇ ಮಾಡಿರ್ತಕ್ಕಂಥ ಕೂಡಲೇ ಕ್ರಮಕ್ಕೂ ಕೂಡ ಆಗ್ರಹ ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಡಿಕೆಶಿ ಆಪ್ತ ಶಾಸಕರು ಏನಿದ್ದಾರೆ, ಇಕ್ಬಾಲ್ ಹುಸೇನ್ ಇರ್ಬೋದು, ರಾಮನಗರ ಶಾಸಕರು, ಹಾಗೇನೇ ಚನ್ನಗಿರಿ ಶಾಸಕರಾದಂತಹ ಅವರು, ಮತ್ತೆ ಒಟ್ಟು 3ರಿಂದ 4 ಶಾಸಕರು ಈಗ ಡಿಕೆಶಿ ಆಪ್ತ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ, ಕದ್ಲೂರು ಉದಯ್ ಎಲ್ಲರೂ ಸೇರಿದಂತೆ ಇಕ್ಬಾಲ್ ಹುಸೇನ್ ಎಲ್ಲರೂ ಕೂಡ ಈಗ ಇಮೇಲ್ ಮೂಲಕ ಸುರ್ಜೇವಾಲಾ ಅವರಿಗೆ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಈಗ ಏನು ನಾಯಕತ್ವದ ಪ್ರಶ್ನೆಯನ್ನು ಹುಟ್ಟಿ ಹಾಕಿ ಇಲ್ಲ ಸಲ್ಲದ ಗೊಂದಲವನ್ನ ಪಕ್ಷದಲ್ಲಿ ಮೂಡಿಸಿದ್ದಾರೆ. ಸೊ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬಹುತೇಕ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಪ್ರಕಾರ ಇವತ್ತು ಗೊತ್ತಿರತಕ್ಕಂಥದ್ದು, ಇವತ್ತು ಸಂಜೆ ಒಳಗಡೆಗೆ ಹೈಕಮಾಂಡ್ಗೆ ಈ ಒಂದು ದೂರು ಸಲ್ಲಿಕೆ ಆಗತ್ತೆ. ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿಸಿ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಅನ್ನು ಕೊಡಿಸಲೇಬೇಕು ಅಂತಕ್ಕಂತಹ ಅರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಇಕ್ಬಾಲ್ ಹುಸೇನ್ ಅವ್ರಿಗಿರ್ಬೋದು, ಕುಣಗಲ್ ರಂಗನಾಥ್ ಅವ್ರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಹಿಂದೆ ಏನು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಾಗ ನಾಯಕತ್ವ ಬದಲಾವಣೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಯಾವಾಗ ಹೇಳಿಕೆಯನ್ನು ಕೊಟ್ಟಿದ್ರು, ಇಂಥ ಸಂದರ್ಭದಲ್ಲಿ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ನಮ್ಗೆ ಅನ್ವಯ ಆಗಂತಹ ನೋಟಿಸ್, ನಮ್ಗೆ ಅನ್ವಯ ಆಗುವಂತಹ ಪ್ರಶ್ನದ ಏನು ಪಕ್ಷದಲ್ಲಿರ್ತಕ್ಕಂತಹ ನೀತಿ ನಿಯಮಗಳು ಯಾಕೆ ಯತೀಂದ್ರ ಸಿದ್ದರಾಮಯ್ಯಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ಈಗ ಡಿಕೆಶಿ ಆಪ್ತ ಬಳಗದ ಶಾಸಕರು ಎತ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿ ಏನಾದ್ರೂ ಮಾಡಿ ಇವತ್ತು ಏನೋ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಹರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಇವರ ವಿರುದ್ಧ ಯಾವ ಒಂದು ಕ್ರಮಕ್ಕೆ ಮುಂದಾಗುತ್ತೆ, ಅಥವಾ ಕೇವಲ ಎಚ್ಚರಿಕೆಯನ್ನು ಮಾತ್ರ ಪಾಸ್ ಮಾಡಿ ಸುಮ್ಮನೆ ಆಗುತ್ತೆ, ಅಥವಾ ನೋಟಿಸ್ ಅನ್ನು ಕೊಡುತ್ತಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಆಪ್ತರು ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡೋದಕ್ಕೆ ಬಹಿರಂಗವಾಗಿ ಅಲ್ಲ, ಬದಲಾಗಿ ದೆಹಲಿಯ ಮುಖಾಂತರ ನಮಗಾದ್ರೆ ಅಷ್ಟು ಸುಲಭಕ್ಕೆ ನೋಟಿಸ್ ಕೊಟ್ಬಿಟ್ರಿ, ಇವರಿಗೂ ಕೊಡಿ, ಇವಾಗ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಡಿಕೆಶಿ ಆಪ್ತರು ಸಿಎಂ ಪುತ್ರನ ವಿರುದ್ಧ ನಿಗಿನಿಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದ್ ಹೆಂಗವರು ಎಲ್ಲರ ಎದುರುಗಡೆ ಪಬ್ಲಿಕ್ ಅಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಲೀಡರ್ ಅಂತ ಹೇಳ್ತಾರೆ ಅನ್ನೋಂಥದ್ದು ಡಿಕೆಶಿ ಆಪ್ತರ ಆಕ್ರೋಶ ಅಂತ ಹೇಳಲಾಗ್ತಾ ಇದೆ. ಇಮೇಲ್ ಮೂಲಕ ಇವತ್ತು ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಕ್ರಾಂತಿ ಮಾಡೋಕೆ ಹೊರಟಿದ್ದಾರಂತೆ. ನಮಗೊಂದು ನೀತಿ, ಬೇರೆಯವರಿಗೊಂದು ನೀತಿನಾ? ಪಕ್ಷ ಅಂದ್ಮೇಲೆ ಎಲ್ರಿಗೂ ಒಂದೇ ರೀತಿ ಇರಬೇಕು. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅಂತ ಕದ್ಲೂರು ಉದಯ್, ಬಸವರಾಜ್, ಶಿವಗಂಗಾ ಸೇರಿದಂತೆ ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್,
ಎರಡು ಬಣಗಳ ಚದುರಂಗದಾಟದ ದಾಳಗಳು ಒಂದೊಂದಾಗೆ ಉರುಳುತ್ತಾ ಇದ್ದಾವೆ. ಇದರಲ್ಲಿ ಕೊನೆಯದಾಗಿ ಉರುಳೋದ್ಯಾರು ಅನ್ನೋದೇ ಬಿಗ್ ಕ್ವೆಶ್ಚನ್. ಸೊ ಯಾವೆಲ್ಲ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ, ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ? ಎಸ್ ಶ್ರೀಲಕ್ಷ್ಮಿ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈಗ ನಾಯಕತ್ವದ ಒಂದು ಅಸ್ತಿತ್ವದ ಪ್ರಶ್ನೆ ಮತ್ತೆ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿಸಿರ್ತಕ್ಕಂಥ ಬಾಂಬ್ ಏನಿದೆ, ಇದು ಡಿಕೆಶಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸದ್ಯ ಸತೀಶ್ ಜಾರಕಿಹೊಳಿ ಅವರು ಮುಂದೆ ನಾಯಕತ್ವವನ್ನು ವಹಿಸಿಕೊಳ್ಳಬಹುದು, ಅವರ ಉತ್ತರಾಧಿಕಾರಿ ಆಗಬಹುದು ಅಂತಕ್ಕಂಥ ಒಂದು ಹೇಳಿಕೆ ಏನಿದೆ, ಇದನ್ನ ಸಹಿಸಲಾಗೋದಕ್ಕೆ ಆಗ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರ ಬಳಕೆ. ಸೊ ಹೀಗಾಗಿ ಈಗ ಕೊನೆಯದಾಗಿ ಹೈಕಮಾಂಡ್ ನಾಯಕರ ಕದವನ್ನು ತಟ್ಟೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ ನಮಗಿರುವಂತಹ ಮಾಹಿತಿ, ಸುರ್ಜೇವಾಲಾ ಬಳಿ ಈಗಾಗಲೇ ದೂರವಾಣಿ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಇರುವಂತಹ ವಿಚಾರ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಹೇಳಿದ್ದಾರೆ. ಇಲ್ಲದ ಗೊಂದಲವನ್ನು ಹುಟ್ಟು ಹಾಕಿದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತಕ್ಕಂತಹ ಒಂದು ಆರೋಪವನ್ನು ಈಗಾಗಲೇ ಮಾಡಿರ್ತಕ್ಕಂಥ ಕೂಡಲೇ ಕ್ರಮಕ್ಕೂ ಕೂಡ ಆಗ್ರಹ ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಡಿಕೆಶಿ ಆಪ್ತ ಶಾಸಕರು ಏನಿದ್ದಾರೆ, ಇಕ್ಬಾಲ್ ಹುಸೇನ್ ಇರ್ಬೋದು, ರಾಮನಗರ ಶಾಸಕರು, ಹಾಗೆ ನಿನ್ನೆ ಚನ್ನಗಿರಿ ಶಾಸಕರಾದಂತಹ ಅವರು ಮತ್ತೆ ಒಟ್ಟು 3ರಿಂದ 4 ಶಾಸಕರು ಈಗ ಡಿಕೆಶಿ ಆಪ್ತ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಕದ್ಲೂರು ಉದಯ್ ಎಲ್ಲರೂ ಸೇರಿದಂತೆ ಇಕ್ಬಾಲ್ ಹುಸೇನ್ ಎಲ್ಲರೂ ಕೂಡ ಈಗ ಇಮೇಲ್ ಮೂಲಕ ಸುರ್ಜೇವಾಲಾ ಅವರಿಗೆ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಈಗ ಏನು ನಾಯಕತ್ವದ ಪ್ರಶ್ನೆಯನ್ನು ಹುಟ್ಟಿ ಹಾಕಿ ಇಲ್ಲ ಸಲ್ಲದ ಗೊಂದಲವನ್ನು ಪಕ್ಷದಲ್ಲಿ ಮೂಡಿಸಿದ್ದಾರೆ. ಸೊ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬಹುತೇಕ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಪ್ರಕಾರ ಇವತ್ತು ಗೊತ್ತಿರ್ತಕ್ಕಂಥದ್ದು, ಇವತ್ತು ಸಂಜೆ ಒಳಗಡೆಗೆ ಹೈಕಮಾಂಡ್ಗೆ ಈ ಒಂದು ದೂರು ಸಲ್ಲಿಕೆ ಆಗತ್ತೆ. ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿಸಿ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಅನ್ನು ಕೊಡಿಸಲೇಬೇಕು ಅಂತಕ್ಕಂತಹ ಅರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಇಕ್ಬಾಲ್ ಹುಸೇನ್ ಅವ್ರಿಗಿರ್ಬೋದು, ಕುಣಗಲ್ ರಂಗನಾಥ್ ಅವ್ರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಹಿಂದೆ ಏನು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಾಗ ನಾಯಕತ್ವ ಬದಲಾವಣೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಯಾವಾಗ ಹೇಳಿಕೆಯನ್ನ ಕೊಟ್ಟಿದ್ರು, ಇಂಥ ಸಂದರ್ಭದಲ್ಲಿ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ನಮ್ಗೆ ಅನ್ವಯ ಆಗಂತಹ ನೋಟಿಸ್, ನಮ್ಗೆ ಅನ್ವಯ ಆಗುವಂತಹ ಪ್ರಶ್ನದ ಏನು ಪಕ್ಷದಲ್ಲಿರ್ತಕ್ಕಂಥ ನೀತಿ ನಿಯಮಗಳು ಯಾಕೆ ಯತೀಂದ್ರ ಸಿದ್ದರಾಮಯ್ಯಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ಈಗ ಡಿಕೆಶಿ ಆಪ್ತ ಬಳಗದ ಶಾಸಕರು ಎತ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿ ಏನಾದ್ರೂ ಮಾಡಿ ಇವತ್ತು ಏನೋ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಹರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಇವರ ವಿರುದ್ಧ ಯಾವ ಒಂದು ಕ್ರಮಕ್ಕೆ ಮುಂದಾಗುತ್ತೆ, ಅಥವಾ ಕೇವಲ ಎಚ್ಚರಿಕೆಯನ್ನು ಮಾತ್ರ ಪಾಸ್ ಮಾಡಿ ಸುಮ್ಮನೆ ಆಗುತ್ತೆ, ಅಥವಾ ನೋಟಿಸ್ ಅನ್ನು ಕೊಡುತ್ತಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಆಪ್ತರು ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡೋದಕ್ಕೆ ಬಹಿರಂಗವಾಗಿ ಅಲ್ಲ, ಬದಲಾಗಿ ದೆಹಲಿಯ ಮುಖಾಂತರ ನಮಗಾದ್ರೆ ಅಷ್ಟು ಸುಲಭಕ್ಕೆ ನೋಟಿಸ್ ಕೊಟ್ಬಿಟ್ರಿ, ಇವರಿಗೂ ಕೊಡಿ, ಇವಾಗ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಡಿಕೆಶಿ ಆಪ್ತರು ಸಿಎಂ ಪುತ್ರನ ವಿರುದ್ಧ ನಿಗಿನಿಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದ್ ಹೆಂಗವರು ಎಲ್ಲರ ಎದುರುಗಡೆ ಪಬ್ಲಿಕ್ ಅಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಲೀಡರ್ ಅಂತ ಹೇಳ್ತಾರೆ ಅನ್ನೋ ಅಂತದ್ದು ಡಿಕೆಶಿ ಆಪ್ತರ ಆಕ್ರೋಶ ಅಂತ ಹೇಳಲಾಗ್ತಾ ಇದೆ. ಇಮೇಲ್ ಮೂಲಕ ಇವತ್ತು ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಕ್ರಾಂತಿ ಮಾಡೋಕೆ ಹೊರಟಿದ್ದಾರಂತೆ. ನಮಗೊಂದು ನೀತಿ, ಬೇರೆಯವರಿಗೊಂದು ನೀತಿನಾ? ಪಕ್ಷ ಅಂದ್ಮೇಲೆ ಎಲ್ರಿಗೂ ಒಂದೇ ರೀತಿ ಇರಬೇಕು. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅಂತ ಕದ್ಲೂರು ಉದಯ್, ಬಸವರಾಜ್, ಶಿವಗಂಗಾ ಸೇರಿದಂತೆ ಡಿಕೆಶಿ ಆಪ್ತ ಶಾಸಕರು ಇಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಎರಡು ಬಣಗಳ ಚದುರಂಗದಾಟದ ದಾಳಗಳು ಒಂದೊಂದಾಗೆ ಉರುಳುತ್ತಾ ಇದ್ದಾವೆ. ಇದರಲ್ಲಿ ಕೊನೆಯದಾಗಿ ಉರುಳೋದ್ಯಾರು ಅನ್ನೋದೇ ಬಿಗ್ ಕ್ವೆಶ್ಚನ್. ಸೊ ಯಾವೆಲ್ಲ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ, ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ? ಎಸ್ ಶ್ರೀಲಕ್ಷ್ಮಿ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈಗ ನಾಯಕತ್ವದ ಒಂದು ಅಸ್ತಿತ್ವದ ಪ್ರಶ್ನೆ ಮತ್ತೆ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿಸಿರ್ತಕ್ಕಂಥ ಬಾಂಬ್ ಏನಿದೆ, ಇದು ಡಿಕೆಶಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸದ್ಯ ಸತೀಶ್ ಜಾರಕಿಹೊಳಿ ಅವರು ಮುಂದೆ ನಾಯಕತ್ವವನ್ನು ವಹಿಸಿಕೊಳ್ಳಬಹುದು, ಅವರ ಉತ್ತರಾಧಿಕಾರಿ ಆಗಬಹುದು ಅಂತಕ್ಕಂಥ ಒಂದು ಹೇಳಿಕೆ ಏನಿದೆ, ಇದನ್ನ ಸಹಿಸಲಾಗೋದಕ್ಕೆ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಬಳಕೆ. ಸೊ ಹೀಗಾಗಿ ಈಗ ಕೊನೆಯದಾಗಿ
ಹೈಕಮಾಂಡ್ ನಾಯಕರ ಕದವನ್ನು ತಟ್ಟೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ ನಮಗಿರುವಂತಹ ಮಾಹಿತಿ, ಸುರ್ಜೇವಾಲಾ ಬಳಿ ಈಗಾಗಲೇ ದೂರವಾಣಿ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಇರುವಂತಹ ವಿಚಾರ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಹೇಳಿದ್ದಾರೆ. ಇಲ್ಲದ ಗೊಂದಲವನ್ನು ಹುಟ್ಟು ಹಾಕಿದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತಕ್ಕಂತಹ ಒಂದು ಆರೋಪವನ್ನು ಈಗಾಗಲೇ ಮಾಡಿರ್ತಕ್ಕಂಥ ಕೂಡಲೇ ಕ್ರಮಕ್ಕೂ ಕೂಡ ಆಗ್ರಹ ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಡಿ ಕೆ ಶಿ ಆಪ್ತ ಶಾಸಕರು ಏನಿದ್ದಾರೆ, ಇಕ್ಬಾಲ್ ಹುಸೇನ್ ಇರ್ಬೋದು, ರಾಮನಗರ ಶಾಸಕರು, ಹಾಗೆ ನಿನ್ನೆ ಚನ್ನಗಿರಿ ಶಾಸಕರಾದಂತಹ ಅವರು ಮತ್ತೆ ಒಟ್ಟು 3ರಿಂದ 4 ಶಾಸಕರು ಈಗ ಡಿ ಕೆ ಶಿ ಆಪ್ತ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಕದ್ಲೂರು ಉದಯ್ ಎಲ್ಲರೂ ಸೇರಿದಂತೆ ಇಕ್ಬಾಲ್ ಹುಸೇನ್ ಎಲ್ಲರೂ ಕೂಡ ಈಗ ಇಮೇಲ್ ಮೂಲಕ ಸುರ್ಜೇವಾಲಾ ಅವರಿಗೆ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಈಗ ಏನು ನಾಯಕತ್ವದ ಪ್ರಶ್ನೆಯನ್ನು ಹುಟ್ಟಿ ಹಾಕಿ ಇಲ್ಲ ಸಲ್ಲದ ಗೊಂದಲವನ್ನು ಪಕ್ಷದಲ್ಲಿ ಮೂಡಿಸಿದ್ದಾರೆ. ಸೊ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನು ಕೊಡಲೇಬೇಕು, ನೋಟಿಸ್ ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬಹುತೇಕ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಪ್ರಕಾರ ಇವತ್ತು ಗೊತ್ತಿರತಕ್ಕಂಥದ್ದು, ಇವತ್ತು ಸಂಜೆ ಒಳಗಡೆಗೆ ಹೈಕಮಾಂಡ್ಗೆ ಈ ಒಂದು ದೂರು ಸಲ್ಲಿಕೆ ಆಗತ್ತೆ. ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿಸಿ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಅನ್ನು ಕೊಡಿಸಲೇಬೇಕು ಅಂತಕ್ಕಂತಹ ಅರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಇಕ್ಬಾಲ್ ಹುಸೇನ್ ಅವ್ರಿಗಿರ್ಬೋದು, ಕುಣಗಲ್ ರಂಗನಾಥ್ ಅವ್ರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಹಿಂದೆ ಏನು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಾಗ ನಾಯಕತ್ವ ಬದಲಾವಣೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಯಾವಾಗ ಹೇಳಿಕೆಯನ್ನು ಕೊಟ್ಟಿದ್ರು, ಇಂಥ ಸಂದರ್ಭದಲ್ಲಿ ಇವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಆದ್ರೆ ನಮಗೆ ಅನ್ವಯ ಆಗಂತಹ ನೋಟಿಸ್, ನಮಗೆ ಅನ್ವಯ ಆಗುವಂತಹ ಪ್ರಶ್ನದ ಏನು ಪಕ್ಷದಲ್ಲಿರ್ತಕ್ಕಂಥ ನೀತಿ ನಿಯಮಗಳು ಯಾಕೆ ಯತೀಂದ್ರ ಸಿದ್ದರಾಮಯ್ಯಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ಈಗ ಡಿ ಕೆ ಶಿ ಆಪ್ತ ಬಳಗದ ಶಾಸಕರು ಎತ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ಸುರ್ಜೇವಾಲಾ ಮೂಲಕ ಒತ್ತಡ ಹಾಕಿ ಏನಾದರೂ ಮಾಡಿ ಇವತ್ತು ಏನೋ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನು ಕೊಡಲೇಬೇಕು ಅಂತಕ್ಕಂತಹ ಒಂದು ಹರಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಇವರ ವಿರುದ್ಧ ಯಾವ ಒಂದು ಕ್ರಮಕ್ಕೆ ಮುಂದಾಗುತ್ತೆ, ಅಥವಾ ಕೇವಲ ಎಚ್ಚರಿಕೆಯನ್ನು ಮಾತ್ರ ಪಾಸ್ ಮಾಡಿ ಸುಮ್ಮನೆ ಆಗುತ್ತೆ, ಅಥವಾ ನೋಟಿಸ್ ಅನ್ನು ಕೊಡುತ್ತಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.